ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ನೇರವಾಗಿ ಮಾಡುವಂತಹ ವಿಷಯದ ಕಡೆಗೆ ತೆರಳಿಬಿಡೋಣ. ಹಿಂದಿನ ವಿಡಿಯೋದಲ್ಲಿ 10ನೇ ತರಗತಿ ಪ್ರಥಮ ಭಾಷಾ ವಿಷಯದ 8ನೇ ಪದ್ಯವಾಗಿರತಕ್ಕಂತಹ ಕೆಮ್ಮನೆ ಮೀಸೆ ಒತ್ತನೆ ಪ್ರಾರಂಭ ಮಾಡಿದ್ವಿ. ಆ ಪದ್ಯವನ್ನು ಬರೆದಂತಹ ಕವಿ ಪಂಪನ ಪರಿಚಯವನ್ನು ನಾವು ಮನಗಂಡಿದ್ವಿ. ಈ ದಿವಸದ ತರಗತಿಯಲ್ಲಿ ಮಕ್ಕಳೇ, ನಾವು ನೇರವಾಗಿ ಪದ್ಯದ ಆಶಯ ಭಾವದಿಂದ ಮುಂದುವರಿಬೇಕಾಗಿದೆ. ನೀವೆಲ್ಲರೂ ಕೂಡ ಪುಸ್ತಕವನ್ನು ತೆಗೆದಿಟ್ಕೊಂಡು ಪಾಠವನ್ನು ಗಮನಿಸಿದರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನೇರವಾಗಿ ಆಶಯಕ್ಕೆ ಹೋಗೋಣಲ್ವಾ? ನೋಡಿ ಅದೇನಿದೆ ಅಂಥೇಳಿ. ದ್ರೋಣ ಮತ್ತು ದ್ರುಪದರಿಬ್ಬರು ಸಹಪಾಠಿಗಳು. ಏನಿದೆ ಆಶಯದಲ್ಲಿ? ದ್ರೋಣ ಮತ್ತು ದ್ರುಪದರಿಬ್ಬರು ಸಹಪಾಠಿಗಳು. ಸಹಪಾಠಿಗಳು ಅಂದರೆ ಮಕ್ಕಳೇ ಸ್ನೇಹಿತರು, ಜೊತೆಯಲ್ಲೇ ಓದಿದವರು. ಇಲ್ಲಿ ಪದ್ಯದಲ್ಲಿ ಮಕ್ಕಳೇ, ಈ ಪದ್ಯದಲ್ಲಿ 2 ಮುಖ್ಯ ಪಾತ್ರಗಳು ಬರ್ತವೆ. ನಾನು ನಿಮಗಿಲ್ಲಿ ತಿಳಿಸಿಕೊಡ್ತೀನಿ. ಒಂದನೇದು ಯಾರು ಅಂತ ಹೇಳಿದ್ರೆ ದ್ರೋಣಾಚಾರ್ಯ. ಒಂದನೆಯ ಪಾತ್ರ ಯಾವುದು ಅಂದರೆ ದ್ರೋಣಾಚಾರ್ಯ. ಎರಡನೆಯ ಪಾತ್ರ ಯಾವುದು ಅಂತ ಹೇಳಿದ್ರೆ ರಾಜ ದ್ರುಪದ. ಯಾರು? ರಾಜ ದ್ರುಪದ. ಇವೆರಡು ಪಾತ್ರಗಳನ್ನು ನೀವು ತುಂಬಾ ಚೆನ್ನಾಗಿ ನೆನಪಿಟ್ಕೋಬೇಕು. ಕೆಮ್ಮನೆ ಮೀಸೆ ಒತ್ತನು ಪದ್ಯದಲ್ಲಿ ಇವರಿಬ್ಬರ ಬಗ್ಗೆನೇ ಪದ್ಯ ಮೂಡಿ ಬರ್ತಾ ಇದೆ. ಮೊದಲು ಅವ್ರು ಯಾರು ಅಂತ ಸಂಕ್ಷಿಪ್ತವಾಗಿ ತಿಳಿದುಬಿಡೋಣ ಮಕ್ಕಳೇ. ನಿಮಗೆ ಗೊತ್ತಿರಬಹುದು, ದ್ರೋಣಾಚಾರ್ಯ ಕೌರವರಿಗೂ ಪಾಂಡವರಿಗೂ ವಿದ್ಯೆಯನ್ನು ಕಲಿಸಿಕೊಟ್ಟಂತಹ ಗುರು ದ್ರೋಣಾಚಾರ್ಯ, ಗೊತ್ತಿದೆ. ಹಾಗೇನೆ ಇನ್ನೊಬ್ಬ ರಾಜ ದ್ರುಪದ. ಈ ದ್ರುಪದ ಯಾರು ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ಮಹಾಭಾರತದ ಕಥೆಯಲ್ಲಿ ಒಂದು ರಾಜ್ಯ ಬರುತ್ತೆ ಮಕ್ಕಳೇ. ಆ ರಾಜ್ಯ ಯಾವುದು ಅಂತ ಹೇಳಿದ್ರೆ, ಅಥವಾ ದೇಶ, ಪಾಂಚಾಲ ದೇಶ ಅಂತ ಹೇಳಿ ಬರುತ್ತೆ. ಪಾಂಚಾಲ ದೇಶ. ಆ ಪಾಂಚಾಲ ದೇಶದ ರಾಜ ಯಾರು ಅಂತ ಹೇಳಿದ್ರೆ ದ್ರುಪದ. ನಿಮಗೆ ದ್ರುಪದನ ಈ ಮಾಹಿತಿ ಬೇಗನೆ ಅರ್ಥ ಆಗಲಿಲ್ಲ ಅಂದ್ರೆ ನಾನು ನಿಮಗೆ ಇನ್ನೊಂದು ಸುಳಿವನ್ನ ಅಥವಾ ವಿಷಯವನ್ನ ಕೊಡ್ತೀನಿ. ಪಂಚಪಾಂಡವರಿಗೆ 5 ಜನಕ್ಕೂ ಹೆಂಡತಿಯಾಗಿದ್ದಂಥವಳು ಯಾರು ಗೊತ್ತಿದೆ? ದ್ರೌಪದಿ. ನೀವಿಲ್ಲೇ ಅರ್ಥ ಮಾಡ್ಕೋಬಹುದು. ದ್ರೌಪದಿ, ದ್ರುಪದ ಹೆಸರು ಒಂದೇ ತರ ಬರುತ್ತೆ ಹೆಚ್ಚು ಕಡಿಮೆ. ಅಂದ್ರೆ ದ್ರುಪದನ ಮಗಳೇ ದ್ರೌಪದಿ. ಪಾಂಚಾಲ ದೇಶದ ಅರಸ ದ್ರುಪದ ಮಹಾರಾಜ. ದ್ರುಪದ ಮಹಾರಾಜನಿಗೆ ಜನಿಸುವ ಮಗಳು ದ್ರೌಪದಿ. ದ್ರೌಪದಿಗೆ ಇನ್ನೊಂದು ಹೆಸರು ಕೂಡ ಇದೆ ಮಕ್ಕಳೇ. ಅದು ಏನು ಅಂತ ಹೇಳಿದ್ರೆ, ಪಾಂಚಾಲ ದೇಶದ ಮಗಳಾಗಿದ್ದರಿಂದ ಪಾಂಚಾಲಿ ಅನ್ನುವ ಹೆಸರು ಕೂಡ ಇದೆ. ಹಾಗಾಗಿ ಅದು ಕೂಡ ನಿಮಗೆ ತಿಳಿದಿರಲಿ ಅನ್ನೋ ಮಾಹಿತಿಯನ್ನು ಹೇಳ್ತೀನಿ. ಈಗ ಆಶಯದ ಭಾವಕ್ಕೆ ಬಂದ್ಬಿಡ್ತೀನಿ ಮಕ್ಕಳೇ. ಏನಿದೆ ನೋಡಿ, ದ್ರೋಣ ಮತ್ತು ದ್ರುಪದರು ಸಹಪಾಠಿಗಳು. ಇವರಿಬ್ರು, ದ್ರೋಣಾಚಾರ್ಯ ಮತ್ತು ರಾಜ ದ್ರುಪದ, ಓದುವಂತಹ ದಿನಗಳಲ್ಲಿ, ವಿದ್ಯಾಭ್ಯಾಸ ಮಾಡುವ ದಿನಗಳಲ್ಲಿ ಇಬ್ಬರೂ ಕೂಡ ಜೊತೆಯಲ್ಲೇ ಓದ್ತಕ್ಕಂತಹ ಸ್ನೇಹಿತರಾಗಿರ್ತಾರೆ. ದ್ರುಪದನು ತಾನು ದೊರೆಯಾದಾಗ ತನ್ನ ಬಳಿಗೆ ಬಂದರೆ ಸಹಾಯ ಮಾಡುವುದಾಗಿ ದ್ರೋಣನಿಗೆ ಹೇಳಿದನು. ಇಬ್ರು ಸ್ನೇಹಿತರು ಅಂದ ಮೇಲೆ ಸಹಜವಾಗಿ ನೂರಾರು ಮಾತುಕತೆಗಳನ್ನು ಮಾತಾಡ್ಕೊಳ್ತಾರಲ್ಲ, ಅದು ಒಂದು ವಿಶ್ವಾಸದಿಂದ, ಸ್ನೇಹದಲ್ಲಿ. ಏನ್ ಹೇಳಿರ್ತಾನೆ ಓದಬೇಕಾದ್ರೆ ರಾಜ ದ್ರುಪದ ದ್ರೋಣನಿಗೆ ಹೇಳಿರ್ತಾನ, ತನ್ನ ಸ್ನೇಹಿತನಿಗೆ. ಏನಂತ ಹೇಳಿರ್ತಾನಂದ್ರೆ, ದ್ರೋಣ, ನಿನಗೆ ಮುಂದೊಂದು ದಿನ ಏನಾದರೂ ಜೀವನದಲ್ಲಿ ಬಡತನ, ಕಷ್ಟ ಅಂತ ಏನಾದರೂ ಬಂದರೆ ನೀನು ನನ್ನನ್ನು ಬಂದು ಭೇಟಿ ಮಾಡು, ನಾನು ನಿನಗೆ ಸಹಾಯ ಮಾಡ್ತೀನಿ. ಇನ್ನೊಂದು ಕಡೆಗೆ ಇದೇ ಮಕ್ಕಳ ಮಾತು, ನಾನು ರಾಜನಾದಾಗ ನೀನು ನನ್ನ ಹತ್ರ ಬಂದು ಕೇಳು, ನಾನು ನಿನಗೆ ನನ್ನ ರಾಜ್ಯದ ಅರ್ಧ ರಾಜ್ಯವನ್ನ ಬಿಟ್ಟುಕೊಡ್ತೀನಿ, ಅರ್ಧ ಭಾಗವನ್ನ ಬಿಟ್ಟುಕೊಡ್ತೀನಿ ಅಂಥೇಳಿ ದ್ರುಪದ ಮಹಾರಾಜ ಯಾರಿಗೆ ಹೇಳಿರ್ತಾನೆ? ಸ್ನೇಹಿತನಾದ ದ್ರೋಣನಿಗೆ ಹೇಳಿರ್ತಾನೆ. ಯಾವಾಗ?
ಅವರಿಬ್ಬರು ಒಟ್ಟಿಗೆ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಸ್ನೇಹಿತರಂದ್ರೆ ಇಂಥ ಮಾತುಗಳು ಬರೋದು ಸಹಜ ಅಲ್ಲ, ಹೇಳಿರ್ತಾನೆ. ಆದರೆ ಏನಾಗುತ್ತೆ ಮುಂದೆ ನೋಡಿ. ದ್ರೋಣನಿಗೆ ಬಡತನ ದೊರೆಕೊಂಡಿತು. ಕಾಲಾನಂತರದಲ್ಲಿ ಸಮಯ ಕಳೆದಾಗೇನೆ ವಿದ್ಯಾಭ್ಯಾಸ ಮುಗಿತು. ದ್ರೋಣಾಚಾರ್ಯ ತನ್ನ ಮನೆಗೆ ತಾನು ತೆರಳಿದ, ರಾಜ ದೃಪದ ತನ್ನ ಅರಮನೆಗೆ ತಾನು ತೆರಳಿದ. ಅದೇನೋ ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಮಕ್ಕಳು, ನೀವು ಕೇಳಿರ್ತೀರಿ ಅಂತ ಅನ್ಕೊಳ್ತೀನಿ. ಏನೋ ಒಂದು ಸಂದರ್ಭದಲ್ಲಿ ಏನೇನೋ ಮಾತುಗಳನ್ನು ಮಾತಾಡಬಾರ್ದಂತೆ, ಮಾತಾಡಿಬಿಟ್ರೆ ಅದು ಹಾಗೇ ಆಗಿಬಿಡುತ್ತೆ, ಜೀವನದಲ್ಲಿ ಸತ್ಯ ಆಗಿಬಿಡ್ತತಿ. ಅಂತ ಮಾತು ಯಾವುದು? ಬಾಯಲ್ಲಾಡಿದ್ದು ಬೆನ್ನಿಗೆ ಮೂಲ ಅಂಥೇಳಿ. ಸ್ನೇಹಿತನಾಗಿ ದೃಪದ ದ್ರೋಣನಿಗೆ ಹೇಳಿದಂತಹ ಮಾತಿದೆಯಲ್ಲ, ಮುಂದೊಂದು ದಿನ ನಿನ್ನ ಜೀವನದಲ್ಲಿ ಏನಾದ್ರೂ ಕಷ್ಟ ಬಂದರೆ ನನ್ನ ಬಳಿ ಬಾ, ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿರ್ತಾನಲ್ಲ, ಆ ಥರ ದ್ರೋಣನಿಗೆ ಜೀವನದಲ್ಲಿ ಬಡತನ ಬಂದ್ಬಿಡುತ್ತೆ. ಬಡತನ ಬಂದು ಸಂಕಷ್ಟ ಎದುರಾದಾಗ ದ್ರೋಣಾಚಾರ್ಯ ಏನು ಮಾಡ್ತಾನೆ ನೋಡಿ ಅಲ್ಲಿ. ಆ ವೇಳೆಗೆ ದೃಪದನು ರಾಜನಾಗಿದ್ದನು. ಆ ವೇಳೆಗೆ ಅಂದರೆ ದ್ರೋಣ ಮನೆಗೆ ಬಂದು ತನ್ನ ಜೀವನವನ್ನು ಸಾಗಿಸಿ ದಿನಗಳು ಕಳೆದ ಮೇಲೆ, ಸ್ವಲ್ಪ ದಿನಗಳು ಆದ ಮೇಲೆ, ವರ್ಷಗಳು, ಈ ಕಡೆಗೆ ದೃಪದ ತನ್ನ ರಾಜ್ಯಕ್ಕೆ ರಾಜನಾಗಿ ಬಿಟ್ಟಿರ್ತಾನೆ. ಆಮೇಲೆ ನೋಡಿ, ದೃಪದನು ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ಆಡಿದ್ದ ಮಾತುಗಳನ್ನ ಜ್ಞಾಪಿಸಿಕೊಂಡು ಸಹಾಯವನ್ನ ನಿರೀಕ್ಷಿಸಿ ದೃಪದನಲ್ಲಿಗೆ ಬಂದನು. ನೆನಪಾಗುತ್ತೆ ಮಕ್ಕಳೇ, ಯಾರಿಗೆ ನೆನಪಾಗುತ್ತೆ? ದ್ರೋಣನಿಗೆ ಕಷ್ಟದ ದಿನಗಳು, ಬಡತನ ಎದುರಾದಾಗ ತನ್ನ ಸ್ನೇಹಿತ ದೃಪದ ಹೇಳಿದಂತಹ ಮಾತು ನೆನಪಾಗುತ್ತೆ. ಓಹೋ, ನನ್ನ ಸ್ನೇಹಿತ ಇದ್ನಲ್ಲ ದೃಪದ, ಕಷ್ಟ ಅಂತ ಆದರೆ ನನ್ನ ಬಳಿ ಬಂದು ಸಹಾಯ ಕೇಳು ಅಂತ ಹೇಳಿರ್ತಾನಲ್ಲ, ಆ ಮಾತು ನೆನಪು ಮಾಡಿಕೊಂಡು ದ್ರೋಣಾಚಾರ್ಯ ಸಹಾಯವನ್ನ ಬಯಸಿ ಯಾರ ಬಳಿಗೆ ಬರ್ತಾನೆ? ರಾಜ ದೃಪದನ ಬಳಿಗೆ ಬರ್ತಾನೆ. ಬಂದಾಗ ಏನಾಗುತ್ತೆ ನೋಡಿ ಅಲ್ಲಿ. ಆದರೆ ದೃಪದನಿಗೆ ಅಧಿಕಾರದ ಮದ ಆವರಿಸಿತ್ತು. ಇಲ್ಲೊಂದು ವ್ಯತ್ಯಾಸ ಆಗಿ ಹೋಗ್ಬಿಡುತ್ತೆ ಮಕ್ಕಳೇ. ಏನಾಗುತ್ತೆ ಅಂದ್ರೆ, ರಾಜ ದೃಪದ ಇದನಲ್ಲ, ರಾಜನಾಗಿರುವಂತಹ ಆ ಒಂದು ಗತ್ತಿನಲ್ಲಿ, ಅಮಲಿನಲ್ಲಿ ಅವನಿಗೆ ಏನಾಗಿರುತ್ತೆ ಅಂದ್ರೆ ಅಧಿಕಾರದ ಮದ ಹತ್ತಿರ್ತತಿ. ಏನು? ಅಧಿಕಾರದ ಮದ ಅಂದ್ರೆ ಏನ್ ಗೊತ್ತಾ? ಸಹಜವಾಗಿ ಬೇಕಾದಷ್ಟನ್ನ ಹೇಳಬಹುದು. ಗರ್ವ ಒಂದನ್ನೇನು ಹೇಳ್ಬೋದು? ಗರ್ವ ಅನ್ಬಹುದು. ಮತ್ತೊಂದು ಪದವನ್ನ ಏನ್ ಕೊಡಬಹುದು? ಅಹಂಕಾರ ಅನ್ನೋದನ್ನು ಕೊಡಬಹುದು. ಇನ್ನು ಸರ್ವೇ ಸಾಮಾನ್ಯವಾಗಿ ಹಳ್ಳಿಗಳ ಕಡೆಯಲ್ಲಿ ಸೊಕ್ಕು ಅಂತ ಹೇಳ್ತಾರೆ. ಎಷ್ಟು ಸೊಕ್ಕಿದೆ, ಎಷ್ಟು ಅಹಂಕಾರ ಇದೆ, ಎಷ್ಟು ಗರ್ವ ಇದೆ ಅಲ್ಲ, ಈ ಮಾತು ಬಳಸ್ತಾರೆ. ದೃಪದ ಮಹಾರಾಜನಿಗೆ ಯಾವುದರ ಮದ? ಅಧಿಕಾರದ ಮದ ಹತ್ತಿಬಿಡುತ್ತೆ. ಅಧಿಕಾರ ಬಂದಾಗ ಕೆಲವೊಬ್ಬ ವ್ಯಕ್ತಿಗಳು ಏನಾಗ್ತಾರೆ, ಹಣ ಅಧಿಕಾರ ಬಂದಾಗ ತಮ್ಮ ಒಳ್ಳೆತನವನ್ನೇ ಕಳ್ಕೊಂಡ್ಬಿಡ್ತಾರೆ. ಇಲ್ಲಿ ದೃಪದನಿಗೂ ಆಗಿದ್ದು ಅದೇ ವಿಷಯ ಮಕ್ಕಳೇ. ರಾಜನೆಂಬುವ ಅಧಿಕಾರದ ಮದ ಯಾರನ್ನ ಆವರಿಸಿಬಿಟ್ಟಿತ್ತು, ತುಂಬಿಕೊಂಡ್ಬಿಟ್ಟಿತ್ತು? ದೃಪದನನ್ನ ತುಂಬಿಕೊಂಡ್ಬಿಟ್ಟಿತ್ತು. ಅಂತ ಸಂದರ್ಭದಲ್ಲಿ ಸ್ನೇಹಿತನಾದ ದ್ರೋಣ ಅವನ ಬಳಿಗೆ ಸಹಾಯಕ್ಕೆ ಬರ್ತಾನೆ. ಬಂದಾಗ ಏನಾಯಿತು ನೋಡಿ, ದೃಪದನಲ್ಲಿಗೆ ಬಂದನು. ಆದರೆ ದೃಪದನಿಗೆ ಅಧಿಕಾರದ ಮದ ಆವರಿಸಿತ್ತು. ದ್ರೋಣ ತನ್ನ ಸಹಪಾಠಿ ಎಂದು ಗುರುತಿಸದಾದನು. ಏನಾಯಿತು? ಬಂದಿರತಕ್ಕಂತಹ ದ್ರೋಣಾಚಾರ್ಯ ತನ್ನ ಜೊತೆಗೆ ಓದಿರ್ತಕ್ಕಂತಹ ಗೆಳೆಯ, ಬಾಲ್ಯದ ಗೆಳೆಯ, ನಾವು ಒಟ್ಟಿಗೆ ಓದಿದ್ವಿ, ಬಂದಿರೋದು ನನ್ನ ಸ್ನೇಹಿತ ಅನ್ನೋದನ್ನ ಗುರುತಿಸೋದಕ್ಕೂ ಕೂಡ ಅವನ ಕೈಲಿ ಆಗ್ತಾ ಇಲ್ಲ. ಯಾರ ಕೈಯಲ್ಲಿ? ದೃಪದನ ಕೈಯಲ್ಲಿ. ಅಷ್ಟು ನೆನಪನ್ನ ಮರೆತು ಬಿಟ್ಟಿದ್ದಾನೆ, ಮಾರಿ ಹೋಗಿದೆ ಅವನಿಗೆ. ಕಾರಣ ಅವನಿಗೆ ಹತ್ತಿರತಕ್ಕಂತಹ ಅಧಿಕಾರದ ಮದ. ಏನಾಗ್ಬಿಡ್ತು? ಅವರಿಬ್ಬರಿಗೂ ನಡೆದ ಸಂಭಾಷಣೆಯನ್ನ ಇಲ್ಲಿ ಸಂಗ್ರಹಿಸಿ ಕೊಡಲಾಗಿದೆ. ಮಕ್ಕಳೇ, ಈ ದಿನದ ವಿಡಿಯೋದಲ್ಲಿ ಅಥವಾ ಈ ಪದ್ಯದಲ್ಲಿ ನಾವು ಮುಖ್ಯವಾಗಿ ಏನನ್ನ ನೋಡ್ತೀವಿ, ಏನನ್ನ ಕೇಳ್ತೀವಿ ಅಂದ್ರೆ, ಒಂದು, ದ್ರೋಣ ಮತ್ತೆ ರಾಜ ದೃಪದ ಇವರಿಬ್ಬರ ನಡುವೆ ನಡೆಯುವಂತಹ ಮಾತುಕತೆ. ಏನು ಮಾತುಗಳು ನಡೀತವೆ? ಸಹಾಯವನ್ನ ಯಾಚಿಸಿ ದ್ರೋಣಾಚಾರ್ಯ ಯಾರ ಬಳಿಗೆ ಬರ್ತಾನೆ?
ರಾಜ ದೃಪದನ ಬಳಿಗೆ ಬರ್ತಾನೆ, ತನ್ನ ಆತ್ಮೀಯ ಗೆಳೆಯ, ಬಾಲ್ಯದ ಸ್ನೇಹಿತ ಬಂದಾಗ ತನ್ನ ಸ್ನೇಹಿತ ಅನ್ನೋದನ್ನು ಕೂಡ ಅವನ ಕೈಯಲ್ಲಿ ಗುರುತಿಸೋದಿಕ್ಕೆ ಆಗ್ತಾ ಇಲ್ಲ. ದೃಪದನ ಕೈಯಲ್ಲಿ ಅಧಿಕಾರದ ಮದ ಹತ್ತಿದೆ ಅವನಿಗೆ. ಈ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ನಡೆಯುವ ಸಂಭಾಷಣೆಗಳು ಏನು? ಸಂಭಾಷಣೆ ಅಂದರೆ ಮಾತುಕತೆ. ಏನು ನಡೆಯುತ್ತೆ? ಸಹಾಯವನ್ನ ಕೇಳ್ತಾನ ದ್ರೋಣಾಚಾರ್ಯ. ಅದಕ್ಕೆ ರಾಜ ದೃಪದ ಏನು ಮಾಡ್ತಾನೆ? ಸಹಾಯವನ್ನು ನೀಡಲ್ವಾ ಅನ್ನೋದು ನಮಗೆ ಎಲ್ಲಿ ತಿಳಿಯುತ್ತೆ ಅಂದರೆ ಕೆಮ್ಮನೆ ಮೀಸೆ ಒತ್ತನು ಅನ್ನುವಂತಹ ಪದ್ಯದಲ್ಲಿ ತಿಳಿತಾ ಹೋಗ್ತತಿ. ನಾವೀಗ ನೇರವಾಗಿ ಪದ್ಯದ ಭಾಗಕ್ಕೆ ತೆರಳೋಣ ಮಕ್ಕಳೇ. ನೀವೆಲ್ಲರೂ ಕೂಡ ಪುಸ್ತಕ ನಿಮ್ಮ ಜೊತೆಯಲ್ಲಿದ್ದರೆ ಗಮನಿಸ್ಬೋದು. ಇದರಲ್ಲಿ ಒಂದಿಷ್ಟು ಗದ್ಯ ಭಾಗದ ರೀತಿ ಇದೆ, ಒಂದಿಷ್ಟು ಪದ್ಯ ಭಾಗದ ರೀತಿ ಇದೆ. ಇದು ನಾನು ನಿಮಗೆ ಕವಿ ಪರಿಚಯ ಮಾಡಬೇಕಾದ್ರೆ ಹೇಳಿದ್ದೆ. ಪಂಪ ಮಹಾಕವಿ ಬರೆದಿರ್ತಕ್ಕಂತಹ ಪಂಪ ಭಾರತ ಚಂಪು ಆಧಾರಿತ ಕೃತಿ. ಅದರಲ್ಲಿ ಗದ್ಯನೂ ಇದೆ, ಪದ್ಯನೂ ಇದೆ. ನಿಮಗೆ ಇಲ್ಲಿ ನೋಡಿಬಿಟ್ರೆ ಪದ್ಯ ಅಷ್ಟೊಂದು ಅರ್ಥ ಆಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನಿಮ್ಮಗಳ ಅನುಕೂಲಕ್ಕೋಸ್ಕರ, ಮಕ್ಕಳಿಗೋಸ್ಕರನೇ ಪದ ವಿಂಗಡಣೆ ಓದು ಅಂತ ಹೇಳಿ ಕೊಟ್ಟಿರ್ತಾರೆ. ಅಲ್ಲೇ ಇದೆ ನೋಡಿ, ಪದ್ಯ ಭಾಗದ ಕಡೆಗೆ ಪದ ವಿಂಗಡಣೆ ಅಂತ ಇದೆ. ನೀವು ಅಲ್ಲಿ ಪದ್ಯವನ್ನ ಗಮನಿಸ್ತಾ ಹೋಗ್ರಿ. ಅವಾಗ ನಿಮಗೆ ಆ ಪದ್ಯ ಬಹಳ ಸುಲಭವಾಗಿ ಸರಳವಾಗಿ ಅರ್ಥ ಆಗುತ್ತೆ. ಆಮೇಲೆ ಪದಗಳನ್ನು ಬಿಡಿಸಿಕೊಟ್ಟಿರ್ತಾರೆ. ಯಾವ್ಯಾವ ಪದಗಳಿಗೆ ಏನೇನು ಅರ್ಥ ಅನ್ನೋದನ್ನ ನೀವು ಬರ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅರ್ಥವನ್ನ ಸರಿಯಾಗಿ ಮನನ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಎಲ್ಲಿ ನೋಡ್ತೀರಿ ಹಾಗಾದ್ರೆ? ಪದ ವಿಂಗಡಣೆ ಅಂತ ಇದೆಯಲ್ಲ, ನೀವು ಅಲ್ಲಿ ನೋಡಿದರೆ ತುಂಬಾ ಅನುಕೂಲ. ಈಗ ನಾವು ನೇರವಾಗಿ ಮೊದಲಿಗೆ ವಚನದ ಭಾಗ ಇದೆ, ಅದನ್ನ ನಾವು ನೋಡಿಬಿಡೋಣ ಏನಿದೆ ಅಂತ ಹೇಳಿ. ಮೊದಲನೇ ಪ್ಯಾರ ನೋಡಿ ಏನಾಗುತ್ತೆ. ಈಗ ಸಹಾಯವನ್ನ ಕೇಳಿ ಗುರು ದ್ರೋಣಾಚಾರ್ಯ ಎಲ್ಲಿಗೆ ಬರ್ತಾನೆ? ದೃಪದನ ಬಳಿಗೆ ಬರ್ತಾನೆ. ಏನಾಗುತ್ತೆ ನೋಡಿ. ದ್ರೋಣಂ ತನಗೆ ಬಡತನಂ ಅಡಸೆ. ದ್ರೋಣಂ ಅಂದ್ರೆ ದ್ರೋಣನಿಗೆ ತನಗೆ ಬಡತನಂ ಅಡಸೆ. ಅವನಿಗೆ ಏನು ಉಂಟಾಗಿದೆ, ಏನು ಬಂದೊದಗಿದೆ? ಬಡತನ ಅನ್ನೋದು ಬಂದಿದೆ. ಇಲ್ಲಿದೆ ನೋಡಿ, ಬಡತನಂ ಅಡಸೆ. ಮಕ್ಕಳೇ, ಹಳೆಗನ್ನಡ ಪದ್ಯವಾಗಿರೋದ್ರಿಂದ ಪಾಠ ಹಳೆಗನ್ನಡದಾಗಬಹುದು, ಪದ್ಯದ್ದಾಗಬಹುದು, ನೀವು ಪದಗಳ ಅರ್ಥಗಳನ್ನ ಸರಿಯಾಗಿ ಗಮನಿಸಬೇಕು. ಇಲ್ಲಿ ಅಡಸೆಯ ಪದದ ಅರ್ಥ ಏನು ಅಂತ ಹೇಳಿದ್ರೆ ಉಂಟಾಗು, ಅಥವಾ ಇನ್ನೊಂದು ಪದವನ್ನು ನಾನು ಏನು ಹೇಳ್ಬೋದು ಅಂತ ಹೇಳಿದ್ರೆ ಪ್ರಾಪ್ತವಾಗು. ದ್ರೋಣನಿಗೆ ಏನು ಉಂಟಾಗಿದೆ? ಬಡತನಂ ಅನ್ನೋದು ಉಂಟಾಗಿದೆ. ಬಡತನ ಅನ್ನೋದು ಅವನ ಪಾಲಿಗೆ ಪ್ರಾಪ್ತವಾಗಿದೆ, ಒದಗಿ ಬಂದಿದೆ. ಜೀವನದಲ್ಲಿ ಬಡತನ ಒದಗಿ ಬಂದಿದೆ. ಅದರಿಂದ ಅವನು ಏನ್ ಮಾಡ್ತದಾನೆ ದ್ರೋಣ ನೋಡಿ. ಅಲ್ಲಿ ಅಶ್ವತ್ಥಾಮನನ್ ಒಡಗೊಂಡು, ತಾನೊಬ್ಬನೇ ಅಲ್ಲ, ಜೊತೆಗೆ ಯಾರನ್ನ ಕರ್ಕೊಂಡಿದ್ದಾನೆ? ತನ್ನ ಮಗನಾಗಿರ್ತಕ್ಕಂತಹ ಅಶ್ವತ್ಥಾಮ. ಇದು ಮಹಾಭಾರತದ ಕಥೆಯಲ್ಲಿ ನಿಮಗೆಲ್ಲರಿಗೂ ಕೂಡ ಈ ಪಾತ್ರ ಪರಿಚಯಗಳು ತಿಳಿದಿದ್ದಾವೆ ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ಒಂದು ವೇಳೆ ಗೊತ್ತಿಲ್ಲ ಅಂದ್ರೆ ಸರಿಯಾಗಿ ತಿಳ್ಕೊಳ್ಳಿ. ಗುರು ದ್ರೋಣಾಚಾರ್ಯರ ಮಗನ ಹೆಸರು ಏನು? ಅಶ್ವತ್ಥಾಮ. ಗುರುವಿನ ಮಗನಾಗಿದ್ದರಿಂದ ಗುರುನಂದನ ಅಂತನೂ ಕೂಡ ಕರೀತಾರೆ. ಗುರುನಂದನ ಅಂದ್ರೆ ಬೇರೆ ಯಾರೂ ಅಲ್ಲ, ಯಾರು? ಅಶ್ವತ್ಥಾಮ. ಅಂದ್ರೆ ಬಡತನ ಬಂದಿರುವ ಸಂದರ್ಭ, ಸಹಾಯವನ್ನ ಕೇಳೋದಿಕ್ಕೆ ಗುರು ದ್ರೋಣಾಚಾರ್ಯ ಒಬ್ಬರೇ ಬರ್ತಾ ಇಲ್ಲ, ಜೊತೆಯಲ್ಲಿ ಯಾರನ್ನು ಕರ್ಕೊಂಡು ಬಂದಿದ್ದಾರೆ? ಅಶ್ವತ್ಥಾಮನನ್ನ ಒಡಗೊಂಡು ಅನ್ನುವಂತಹ ಪದ ಇದೆ ನೋಡಿ, ಬರ್ಕಳಿ. ಒಡಗೊಂಡು ಅಂದ್ರೆ ಅರ್ಥ ಜೊತೆಗೂಡಿ ಅಥವಾ ಜೊತೆ ಸೇರಿ. ಯಾರನ್ನ ಜೊತೆಗೂಡಿಕೊಂಡು, ಯಾರನ್ನ ಸೇರಿಸಿಕೊಂಡು? ಅಶ್ವತ್ಥಾಮನನ್ನ ಸೇರಿಸಿಕೊಂಡು ಏನ್ ಮಾಡಿದ್ರು ನೋಡಿ. ನಾಡಂ ತೊಳಲ್ದು. ನಾಡಂ ತೊಳಲ್ದು. ಇಲ್ಲಿ ನಾಡಂ ಎರಡು ಸಲ ಬಂದಿದೆ ಮಕ್ಕಳೇ. ಎರಡರ ಅರ್ಥನೂ ಒಂದೇ. ನಾನು ಒಂದು ಬಾರಿ ಹೇಳ್ತೀನಿ. ನಾಡಂ ಅಂತಂದು ಹೇಳಿದ್ರೆ ಇದು ಎರಡೂ ಅರ್ಥನೂ ಕೊಡ್ತೈತಿ. ಒಂದು ಕಡೆಗೆ ದೇಶ, ಮತ್ತೊಂದು ಕಡೆಗೆ ರಾಜ್ಯ ಅನ್ನುವಂತಹ ಅರ್ಥನೂ ಬರ್ತೈತಿ. ಅದರ ಜೊತೆಯಲ್ಲಿ ತೊಳಲ್ದು ಅಂತ ಇದೆ. ನಿಮ್ಮ ಪುಸ್ತಕದಲ್ಲಿ ಗಮನಿಸ್ತದಿರಾ? ತೊಳಲ್ದು ನೋಡಿ, ಇದು ಹಳೆಗನ್ನಡದಲ್ಲಿ ಬಳಕೆಯಾಗುವಂತಹ ನೀವು ಪುಸ್ತಕದಲ್ಲಿ ಸರಿಯಾಗಿ ಗಮನಿಸಬಹುದು. ಹಳೆಗನ್ನಡದಲ್ಲಿ ರ ಳ ಅನ್ನೋ ಅಕ್ಷರಗಳಿದ್ದಾವೆ.
ಅವುಗಳ ಆಕಾರ ನೀವು ಪುಸ್ತಕದಲ್ಲಿ ಗಮನಿಸಿದ್ರೆ ಗೊತ್ತಾಗ್ಬಿಡ್ತತಿ. ದ್ರೋಣಾಚಾರ್ಯ ಅಶ್ವತ್ಥಾಮನನ್ನ ಜೊತೆ ಮಾಡಿಕೊಂಡು, ಮಗನನ್ನ ಜೊತೆ ಮಾಡಿಕೊಂಡು, ನಾಡಂ ನಾಡಂ ತೊಳಲ್ದು, ದೇಶ ದೇಶಗಳನ್ನ ಸುತ್ತಾಡಿ ಅಥವಾ ಅಲೆದಾಡಿ, ಅಥವಾ ಇದಕ್ಕೆ ಇನ್ನೊಂದು ಪದವನ್ನ ಸಂಚರಿಸಿ ಹೇಳಬಹುದು ನಾವು. ಇಬ್ರು ಹಲವಾರು ನಾಡುಗಳನ್ನ ಸುತ್ತಿ ಬಂದಿದ್ದಾರೆ, ಹಲವಾರು ರಾಜ್ಯಗಳನ್ನ, ದೇಶಗಳನ್ನ ಸುತ್ತಾಡ್ಕೊಂಡು, ಅಂದ್ರೆ ಸಹಾಯವನ್ನ ಯಾಚಿಸಿ, ಬೇಡಿ. ಯಾರಿಂದ ಸಹಾಯ ಸಿಗುತ್ತೋ ಗೊತ್ತಿರೋರ ಹತ್ರ ಎಲ್ಲ ಈ ಸಹಾಯವನ್ನ ಯಾಚಿಸಿಕೊಂಡು, ತೊಳಲ್ದು, ದೇಶ ದೇಶಗಳನ್ನ ಸುತ್ತಾಡಿಕೊಂಡು ಸಂಚರಿಸಿ ಎಲ್ಲಿಗೆ ಬರ್ತಿದ್ದಾರೆ ನೋಡಿ. ನೇರವಾಗಿ ಒಂದು ವಿಷಯ ಗಮನ ಇರಬೇಕು, ರಾಜ ದೃಪದನ ಹತ್ರ ಬರೋದೆಲ್ಲ ಮೊದಲು ನಮಗೆ ಬೇಕಾದವ್ರ ಹತ್ರ ಬರ್ತಾರೆ. ಯಾರದು ಮೊದಲಲ್ಲಿ ನೋಡಿ, ತೊಳಲ್ದು ಪರಶುರಾಮನ್ ಅಲ್ಲಿಗೆ ಬಂದರ್. ಎಲ್ಲಿಗೆ ಬರ್ತಾರೆ? ಇನ್ನೊಂದು ಪಾತ್ರ ಪರಿಚಯ ಬಂತು ಮಕ್ಕಳೇ, ಇಲ್ಲಿ ಎಚ್ಚರ ಇರಬೇಕು. ಎಲ್ಲಿಗೆ ಬರ್ತಾರೆ ಅವರು? ಪರಶುರಾಮನ ಹತ್ರ ಬರ್ತಾರೆ. ಇದು ಒಂದು ಹೊಸ ಪಾತ್ರ ಪರಿಚಯ, ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಅಂತ ಅನ್ಕೊಳ್ತೀನಿ. ಯಾರು ಪರಶುರಾಮ ಗೊತ್ತಿದೆನಾ? ಮಹಾಭಾರತದ ಕಥೆಯಲ್ಲಿ ಪರಶುರಾಮರು ಕೂಡ ಗುರುವಿನ ಸ್ಥಾನವನ್ನು ಪಡ್ಕೊಳ್ತಾರೆ. ಯಾರಿಗೆ ಗುರು ಅಂತ ಹೇಳಿ ನಿಮಗೆ ಪ್ರಶ್ನೆ ಬರಬಹುದು. ಇಲ್ಲಿ ನೋಡಿ, ಮೊದಲೇ ಗುರು ದ್ರೋಣಾಚಾರ್ಯ ಇದಾರಲ್ಲ, ಗುರು ದ್ರೋಣಾಚಾರ್ಯರ ಗುರು ಇವರು. ಯಾರು? ಪರಶುರಾಮರು. ಅದಷ್ಟೇ ಅಲ್ಲ, ಬರೀ ಇವರಿಗೆ ಮಾತ್ರ ಗುರು ಅಲ್ಲ, ನಿಮಗೆಲ್ಲ ಕೂಡ ಇನ್ನೊಂದೆರಡು ಪಾತ್ರಗಳು ಗೊತ್ತಿರಬೇಕು. ಕೌರವ ಪಾಂಡವರಿಗೆ ತಾತನಾಗಿರ್ತಕ್ಕಂತಹ ಯಾರು? ಭೀಷ್ಮಾಚಾರ್ಯ. ಹಾಗೇನೆ ಪಾಂಡವರಲ್ಲಿ ಹಿರಿಯ ಆಗಿರ್ತಕ್ಕಂತಹ ಕರ್ಣ. ಗೊತ್ತಾ ಮಕ್ಕಳೇ ನಿಮಗೆಲ್ಲರಿಗೂ ಕೂಡ? ಇವರೆಲ್ಲರಿಗೂ ಕೂಡ ಯುದ್ಧ ವಿದ್ಯೆಗಳನ್ನ, ಆಧ್ಯಾತ್ಮಿಕ ವಿದ್ಯೆಗಳನ್ನ ಕಲಿಸಿಕೊಟ್ಟಂತಹ ಗುರು ಯಾರು? ಪರಶುರಾಮ. ಆಕ್ಚುಲಿ ಅವ್ರ ಹೆಸರು ಬರೇ ರಾಮ, ನಿಮಗೆ ಗೊತ್ತಿರಬೇಕು ಅಂತ ಅಂದ್ಕೊಳ್ತೀನಿ. ಅವ್ರ ಹೆಸರು ಏನು? ಬರೇ ರಾಮ. ತಪಸ್ವಿ ಜಮದಗ್ನಿ ಮತ್ತೆ ರೇಣುಕಾ, ಯಲ್ಲಮ್ಮ ಅವರಿಗೆ ಜನಿಸಿರ್ತಕ್ಕಂತಹ ಮಗ ರಾಮ. ಇವರು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರಾಗಿದ್ದಾರೆ, ನಿಮಗೆ ಗೊತ್ತಿರಬೇಕು. ಆದರೆ ಜಗತ್ತಿನಲ್ಲಿರ್ತಕ್ಕಂಥ ಅಧರ್ಮವನ್ನ ನಾಶ ಮಾಡೋದಕ್ಕೋಸ್ಕರ ರಾಮ ಶಿವ ತಪಸ್ಸನ್ನ ಮಾಡಿಬಿಟ್ಟು ಶಿವನಿಂದ ಕೊಡಲಿಯನ್ನ ಪಡಿತಾರೆ. ಅದು ಶಿವನ ತ್ರಿಶೂಲದ ಶಕ್ತಿಯಿಂದ ಆದಂತಹ ಕೊಡಲಿ ಪರಶು. ಧರ್ಮೋದ್ಧಾರಕ್ಕಾಗಿ ನೀನು ಇದನ್ನು ಬಳಸು ಅಂತೇಳಿ ಶಿವನಿಂದ ಪರಶುವನ್ನ ಪಡೆದದಕ್ಕೋಸ್ಕರ ರಾಮ ಇದ್ದದ್ದು ಪರಶುರಾಮ ಆಯಿತು. ಬಹಳ ದೊಡ್ಡ ಜ್ಞಾನಿ, ತಪಸ್ವಿ, ಯೋಗಿ ಪರಶುರಾಮ. ಮೊದಲು ಆ ಪರಶುರಾಮನ ಹತ್ರ ಬರ್ತಾರೆ. ಯಾರು ಬರ್ತಾರೆ? ಸಹಾಯ, ಬಡತನ ಬಂದಿದೆ, ದ್ರೋಣ ಮತ್ತೆ ದ್ರೋಣನ ಮಗ ಅಶ್ವತ್ಥಾಮ ಇಬ್ರು ಪರಶುರಾಮನ್ ಅಲ್ಲಿಗೆ ವಂದಂ ಅಂತ ಇದೆ ನೋಡಿ. ವಂದಂ ಅಂತಂದು ಹೇಳಿದ್ರೆ ಬಂದರು. ಗೊತ್ತಿಟ್ಕೋಬೇಕು ಮಕ್ಕಳೇ ಹಳೆಗನ್ನಡದ ಪದಗಳ ಅರ್ಥ. ವಂದಂ ಅಂದ್ರೆ ಏನು ಅರ್ಥ? ಪರಶುರಾಮನ ಅಲ್ಲಿಗೆ ಬಂದರು. ಎಲ್ಲಿ ಪರಶುರಾಮ ಇದ್ರು ಗುರುಗಳು ಅಲ್ಲಿಗೆ ಬರ್ತಾರೆ. ಬಂದ್ಬಿಟ್ಟು ಏನ್ ಮಾಡಿದ್ರು? ಅಂತೂ ವಲ್ಕಲ ಆವೃತ ಕಟಿ ತಟನಂ ಆಗಿರ್ದ. ಪರಶುರಾಮನ ಬಳಿಗೆ ಬಂದಾಗ ಪರಶುರಾಮನ ಸನ್ನಿವೇಶ, ಸ್ಥಿತಿ ಹೇಗಿತ್ತು? ಅಂತೂ ಅಲ್ಲಿ ಬಂದಾಗ ಅವರ ಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಗಮನಿಸಿ. ವಲ್ಕಲ ಆವೃತ ಕಟಿತಟನು. ವಲ್ಕಲ ಆವೃತ ಅಂತ ಹೇಳಿದ್ರೆ ಇಲ್ಲಿ ಗಮನ ಕೊಡಬೇಕು ಮಕ್ಕಳೇ. ವಲ್ಕಲ ಅಂತ ಹೇಳಿದ್ರೆ ನಾರುಮಡಿ. ವಲ್ಕಲ ಪದದ ಅರ್ಥ ಏನು? ನಾರುಮಡಿ, ಒಂದು ತರದಲ್ಲಿ ಹತ್ತಿ ಬಟ್ಟೆ. ಆಮೇಲೆ ಆವೃತ, ಮತ್ತೊಂದು ಪದ ಏನು? ಆವೃತ ಅಂತ ಹೇಳಿದ್ರೆ ಸುತ್ತುವರಿದ. ಏನು? ಸುತ್ತುವರಿದ. ಕಟಿತಟನು ಮತ್ತೊಂದು ಪದ ಇದೆ, ನೀವು ಅದನ್ನು ಹಾಗೇನೆ ಗಮನಿಸಬೇಕು. ಕಟಿತಟನುಂ ಅನ್ನುವಂತಹ ಈ ಪದದ ಅರ್ಥ ಏನಪ್ಪಾ ಅಂದ್ರೆ ನಮ್ಮ ದೇಹದ ಸ್ವಂಟದ ಭಾಗ. ಅರ್ಥ ಆಗುತ್ತಲ್ಲ ಮಕ್ಕಳು? ಸ್ವಂಟದ ಭಾಗ ಇರುತ್ತಲ್ಲ, ಸ್ವಂಟದ ಭಾಗಕ್ಕೆ ಪರಶುರಾಮರು ಏನನ್ನ ಹುಟ್ಟಿದ್ರು ಅಂತ ಹೇಳಿದ್ರೆ ವಲ್ಕಲಾವೃತ ಅಂದ್ರೆ ನಾರುಮಡಿಯಿಂದ ಮಾಡಿದಂತಹ ನಾರಿನ ಬಟ್ಟೆ. ನಾರಿನ ಬಟ್ಟೆಯನ್ನ
ಸುತ್ತುವರೆದುಕೊಂಡಿದ್ರು. ಕಾವಿ ಬಟ್ಟೆಯನ್ನು ತಪಸ್ವಿಗಳು ಸುತ್ತುವರ್ಕೊಳ್ತಾರಲ್ಲ, ನಾರು ಮಡಿ ಬಟ್ಟೆಯನ್ನು ಸುತ್ತುವರಿಸಿದ, ಸೊಂಟಕ್ಕೆ ಸುತ್ತಿಕೊಂಡಿದ್ದಂತಹ ಸ್ಥಿತಿಯಲ್ಲಿ ಅವರಿದ್ದರು. ಯಾರು? ಪರಶುರಾಮರು. ಅದಷ್ಟೇ ಅಲ್ಲದೆ ಆಗಿದ್ದ ಅಂದ್ರೆ ಆಗಿದ್ದಂತಹ ಜಟಾ ಕಲಾಪನೋಮಾಗಿ. ಇನ್ನು ನೋಡೋದಕ್ಕೆ ಹೇಗಿದ್ರು ಪರಶುರಾಮರು? ಜಟಾ ಕಲಾಪನೋಮಾಗಿ. ಜಟ, ಇದು ಗೊತ್ತಿರಬೇಕು ಮಕ್ಕಳೇ. ಜಟ ಪದದ ಅರ್ಥ ಜಡೆ. ಇದು ಒಂದು ಕಡೆಗೆ ತತ್ಸಮ ತದ್ಭವವಾಗಿ ಕೂಡ ಬಳಕೆ ಆಗುತ್ತೆ, ಎಚ್ಚರದಲ್ಲಿರಲಿ. ಜಟ, ಜಡೆ. ಜಟ ಕಲಾಪನೋಮಾಗಿ. ಕಲಾಪ ಪದದ ಅರ್ಥ ಸಮೂಹ. ಇದರ ಅರ್ಥ ನಿಮಗೆ ಸರಿಯಾಗಿ ತಿಳಿದಿರಬೇಕು. ಜಟ ಅಂದ್ರೆ ಜಡೆ, ಕಲಾಪ ಅಂತಂದು ಹೇಳಿದ್ರೆ ಸಮೂಹ. ತನ್ನ ಜಡೆಯ ಕೇಶರಾಶಿಗಳ ಸಮೂಹದೊಂದಿಗೆ ಕೂಡಿದ್ದ ಯಾರು? ಪರಶುರಾಮ. ಅಲ್ಲಿಗೆ ಬರ್ತಾರೆ ನೋಡಲಿ. ಜಟಾ ಕಲಾಪನೋಮಾಗಿ ಕೇಶರಾಶಿಗಳ ಸಮೂಹವನ್ನ ಹೊಂದಿದ್ದಂತಹ ಪರಶುರಾಮನು ತಪೋವನಕ್ಕೆ ಪೋಪ ಭಾರ್ಗವಂ. ಪರಶುರಾಮರು ಎಲ್ಲಿಗೆ ಸನ್ನದ್ಧರಾಗಿ ಇದ್ರಪ್ಪ ಅಂತಂದೇಳಿದ್ರೆ ತಪೋವನಕ್ಕೆ. ವನ ಗೊತ್ತಿದೆ, ವನ ಅಂದ್ರೆ ಕಾಡು. ಒಂದು ಯಾವುದಾದ್ರೂ ಪ್ರಶಾಂತವಾಗಿರ್ತಕ್ಕಂತಹ ಜಾಗಕ್ಕೆ ತೆರಳಿ ತಪಸ್ಸನ್ನ ಕೈಗೊಳ್ತಾ ಇದ್ರು, ಧ್ಯಾನವನ್ನ ಮಾಡ್ತಾ ಇದ್ರು. ಆ ಧ್ಯಾನವನ್ನ ಮಾಡೋಕ್ಕೆ, ತಪಸ್ಸನ್ನ ಮಾಡೋಕ್ಕೆ ವನಕ್ಕೆ ಹೋಗಲು ಸಿದ್ಧರಾಗಿದ್ದಂತಹ ಭಾರ್ಗವಂ ಅಂದ್ರೆ ಬೇರೆ ಯಾರೂ ಅಲ್ಲ ಮಕ್ಕಳೇ. ಭಾರ್ಗವ ಅನ್ನೋ ಹೆಸರು ಯಾರಿಗಿದೆ ಅಂತ ಹೇಳಿದ್ರೆ ಪರಶುರಾಮರಿಗೆ ಇರುವಂಥದ್ದು. ನೆನ್ಪಿಟ್ಕೋಬೇಕು. ಅಂದ್ರೆ ಪರಶುರಾಮರು ದ್ರೋಣಾಚಾರ್ಯ ಮತ್ತೆ ಅಶ್ವತ್ಥಾಮ ಸಹಾಯವನ್ನ ಕೇಳೋದಕ್ಕೆ ತಮ್ಮ ಬಳಿಗೆ ಬಂದಾಗ ಪರಶುರಾಮ ನಾರುಮಡಿಯ ಬಟ್ಟೆಯನ್ನ ಸೊಂಟಕ್ಕೆ ಕಟ್ಟಿಕೊಂಡು ಆ ಒಂದು ಸ್ಥಿತಿಯಲ್ಲಿ ಜಡೆಯ ಸಮೂಹವನ್ನ ಬಿಟ್ಕೊಂಡು ತಪವನ್ನ ಆಚರಣೆ ಮಾಡೋದಿಕ್ಕೆ, ಧ್ಯಾನವನ್ನ ಮಾಡೋದಿಕ್ಕೆ ವನಕ್ಕೆ ತೆರಳೋದಿಕ್ಕೆ ಸಿದ್ಧವಾಗಿದ್ರು. ಆವಾಗ ಭಾರ್ಗವನೇ ಕಾಣ್ತಾನೆ, ಪರಶುರಾಮರೇ ಕಾಣ್ತಾರೆ. ಯಾರ ಬಂದದ್ದನ್ನ? ದ್ರೋಣಾಚಾರ್ಯ ಮತ್ತೆ ಅಶ್ವತ್ಥಾಮರು ಬಂದದ್ದನ್ನ ಭಾರ್ಗವಂ ಕಂಡು. ಅಲ್ಲಿ ನೋಡಿ, ತಪೋವನಕ್ಕೆ ಪೋಪ ಅಂದ್ರೆ ಹೋಗುವ, ತಪಸ್ಸನ್ನಾಚರಿಸಲು ವನಕ್ಕೆ ಹೋಗುವ ಸಿದ್ಧತೆಯಲ್ಲಿ ಇದ್ರು. ಯಾರು? ಪರಶುರಾಮರು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಕ್ಕಳೇ, ವನ ಬನ. ಇದು ತತ್ಸಮ ತದ್ಭವ, ನಿಮಗೆ ಗೊತ್ತಿರಬೇಕು. ವನ ಬನ. ವನಕ್ಕೆ ಪೋಪ ಅಂದ್ರೆ ಕಾಡಿಗೆ ಹೋಗುವಂತಹ ಸಿದ್ಧತೆಯಲ್ಲಿ ಇದ್ರು. ಯಾರು? ಪರಶುರಾಮ, ಭಾರ್ಗವ. ನೋಡಲಿ, ಅವರು ಭಾರ್ಗವಂ ದ್ರವ್ಯಾರ್ಥಿಯಾಗಿ ಬಂದ ಕುಂಭ ಸಂಭವನಂ ಕಂಡು. ಯಾರನ್ನ ಕಾಣ್ತಾರೆ? ಪರಶುರಾಮರು ದ್ರೋಣಾಚಾರ್ಯ ಮತ್ತೆ ಅಶ್ವತ್ಥಾಮ ತಮ್ಮ ಬಳಿಗೆ ಬರೋದನ್ನ ಕಂಡು ದ್ರವ್ಯಾರ್ಥಿಯಾಗಿ ಬಂದ. ಇಲ್ಲಿ ಒಂದು ಹೊಸ ಪದಗಳು ಬಂದವು ನೋಡಿ ಮಕ್ಕಳೇ. ದ್ರವ್ಯಾರ್ಥಿ. ದ್ರವ್ಯ ಪದದ ಅರ್ಥ ನಾನಾ ಅರ್ಥಗಳನ್ನು ಕೊಡುತ್ತೆ. ಅಂದ್ರೆ ಸಮಾನಾರ್ಥಕ ಪದಗಳು. ಅಲ್ಲಿ ಹಣ ಅನ್ನೋದನ್ನು ತಗೋಬಹುದು, ಅಥವಾ ಸಂಪತ್ತು ಅನ್ನೋದನ್ನು ತಗೋಬಹುದು, ಅಥವಾ ಯಾವುದಾದ್ರೂ ಒಂದು ಬೆಲೆ ಬಾಳುವಂತಹ ವಸ್ತು ಆಗಿರ್ಬೋದು. ಅದು ಸಹಾಯಕ್ಕೆ ಬರಬೇಕು, ಅನುಕೂಲಕ್ಕೆ ಆಗಬೇಕು. ಅದು ದ್ರವ್ಯಾರ್ಥಿ. ಅರ್ಥಿ ಅನ್ನೋದೊಂದು ಪದ ಇದೆ ಮಕ್ಕಳೇ. ಏನಿದೆ? ಅರ್ಥಿ. ಅರ್ಥಿ ಪದದ ಅರ್ಥ ಬೇಡುವವ. ನಿಮಗೆ ಗೊತ್ತಿರಬೇಕು ಅಂತ ಅನ್ಕೊಳ್ತೀನಿ. ಅರ್ಥಿ ಪದದ ಅರ್ಥ ಏನು? ಬೇಡುವವ. ಈಗ ವಿದ್ಯಾರ್ಥಿ ಅಂತಾರೆ ನೋಡಿ, ವಿದ್ಯೆಯನ್ನ ಬೇಡುವವನು ವಿದ್ಯಾರ್ಥಿ. ಇಲ್ಲಿ ದ್ರೋಣಾಚಾರ್ಯರು ಏನನ್ನ ಬೇಡಿ ಬಂದಿದ್ದಾರೆ? ದ್ರವ್ಯಾರ್ಥಿಯಾಗಿ ಏನಾದರೂ ಒಂದಿಷ್ಟು ಹಣದ ಸಹಾಯ ಅಥವಾ ಒಂದಿಷ್ಟು ಸಂಪತ್ತಿನ ಸಹಾಯ. ಯಾಕಂದ್ರೆ ಜೀವನದಲ್ಲಿ ಏನು ಒದಗಿದೆ, ಏನು ಅಡಸಿದೆ ಆತಗೆ? ಗುರು ದ್ರೋಣಾಚಾರ್ಯರಿಗೆ ಬಡತನಂ ಅಡಸೆ. ಬಡತನ ಅನ್ನೋದು ಒದಗಿ ಬಂದ್ಬಿಡತ್ತೆ. ಅದಕ್ಕೆ ಪರಿಹಾರ ಬೇಕು, ಸಹಾಯ ಬೇಕಾಗಿದೆ. ಅದಕ್ಕೆ ದ್ರವ್ಯವನ್ನ, ಒಂದಿಷ್ಟು ಹಣವನ್ನ ಬೇಡಿ, ಸಂಪತ್ತನ್ನ ಬೇಡಿ ಬಂದಿರೋದನ್ನ, ದ್ರವ್ಯಾರ್ಥಿಯಾಗಿ ಬಂದ ಕುಂಭ ಸಂಭವನಂ ಕಂಡು. ಅಲ್ಲಿದೆ ನೋಡಿ, ಕುಂಭ ಸಂಭವ. ಕುಂಭ ಸಂಭವ ಅಂದ್ರೆ ಬೇರೆ ಯಾರು ಅಲ್ಲ ಮಕ್ಕಳೇ. ಯಾರದು? ದ್ರೋಣಾಚಾರ್ಯ. ಗುರು ದ್ರೋಣಾಚಾರ್ಯರಿಗೆ ಇರುವಂತಹ ಪರ್ಯಾಯ ಹೆಸರುಗಳು. ಅವರು ಎಲ್ಲರೂ ಜನಿಸಿದ ಹಾಗೆ ಜನಿಸಿದವರಲ್ಲ, ಸಾಮಾನ್ಯ ಹುಟ್ಟು ಅಲ್ಲ ಅವರದು.
ಗಡಿಗೆಯಲ್ಲಿ ಹುಡ್ತಾರ, ಮಡಿಕೆ, ಕುಂಭ, ಘಟ ಅಂತಾರ, ಗೊತ್ತೈತಾ? ಕುಂಭ ಸಂಭವ ಅಂದ್ರು ದ್ರೋಣಾಚಾರ್ಯ. ಘಟ ಸಂಭೂತ, ಸಂಭೂತ ಅಂದ್ರ ಜನಿಸಿದವ. ಎದರಲ್ಲಿ ಜನಿಸಿದವ? ಘಟದಲ್ಲಿ. ಘಟ ಅಂದ್ರೆ ಗಡಿಗೆ, ಮಡಿಕೆ, ಕೊಡ ಅಂತಾರ. ಆಮೇಲೆ ಕೊಡನ ಮಗ ಅಂತನೂ ಕೂಡ ಹೆಸರಿದೆ, ಗೊತ್ತಿಟ್ಕೊಳ್ಳಿ. ಕೊಡನ ಮಗ. ಕೊಡನ ಮಗ ಅಂದ್ರೆ ಬೇರೆ ಯಾರು ಅಲ್ಲ, ದ್ರೋಣಾಚಾರ್ಯರಿಗೆ ಹೆಸರು. ಆಮೇಲೆ ಕುಂಭೋದ್ಭವ ಅಂತನೂ ಕೂಡ ಕರೀತಾರೆ. ಕುಂಭೋದ್ಭವ ಅಂದ್ರೆ ಕುಂಭದಲ್ಲಿ ಉದ್ಭವಿಸಿದವನು. ಇಲ್ಲಿ ಏನಂತ ಕರೆದಿದ್ದಾರೆ ಪದವನ್ನ? ಕುಂಭ ಸಂಭವನಂ ಕಂಡು. ಯಾರು ಕಾಣ್ತಾರೆ? ಭಾರ್ಗವಂ. ಭಾರ್ಗವ ಅಂದ್ರೆ ಪರಶುರಾಮ. ದ್ರೋಣಾಚಾರ್ಯ ಬಂದದ್ದನ್ನ, ಮಗ ಅಶ್ವತ್ಥಾಮನ ಜೊತೆಗೆ ದ್ರವ್ಯಾರ್ಥಿಯಾಗಿ ಬಂದದ್ದನ್ನ ಕಾಣ್ತಾರೆ. ಕಂಡುಬಿಟ್ಟು ಏನ್ ಮಾಡ್ತಾರೆ ನೋಡಿ, ಕನಕ ಪಾತ್ರಕ್ಕೆ ಉಪಾಯಂ ಇಲ್ಲ. ಬಂದಂತಹ ಅತಿಥಿಗಳಿಗೆ ಗೊತ್ತೈತಲ್ಲ, ಹಿಂದಿನ ಕಾಲದಲ್ಲಿ ಒಂದು ಶ್ರೇಷ್ಠವಾದ ಯಾವುದಾದ್ರೂ ಬಟ್ಟಲನ್ನು ತೆಗೆದುಕೊಂಡು ಬೆಲೆ ಬಾಳುವಂಥದ್ದರಲ್ಲಿ ಬಂಗಾರ, ಚಿನ್ನದ್ದು, ಬೆಳ್ಳಿದು ತಗೊಂಡು ಅದರಲ್ಲಿ ನೀರನ್ನು ಕೊಟ್ಟು ಸತ್ಕಾರ ಮಾಡ್ತಾ ಇದ್ರು ಬಂದವರಿಗೆ, ಅತಿಥಿ ಸತ್ಕಾರ. ಬಂದಂತಹ ದ್ರೋಣಾಚಾರ್ಯರಿಗೆ ನೀರನ್ನ ಕೊಡೋದಕ್ಕೆ ಕನಕ ಪಾತ್ರಕ್ಕೆ, ಇಲ್ಲೊಂದು ಹೊಸ ಪದ ಬಂತು ನೋಡಿ ಮಕ್ಕಳೇ, ಕನಕ. ಕನಕ ಪದದ ಅರ್ಥ ಬಂಗಾರ, ಅಥವಾ ಇನ್ನೂ ಒಂದು ಪದ ಚಿನ್ನ. ಬಂದಿರುವಂತಹ ದ್ರೋಣಾಚಾರ್ಯರಿಗೆ ನೀರನ್ನ ಕೊಡೋದಿಕ್ಕೆ ಎಂತಹ ಪಾತ್ರೆ ಇಲ್ಲ, ಕನಕ ಪಾತ್ರ, ಬಂಗಾರದ ಪಾತ್ರೆ. ಪಾತ್ರ ಅಂದ್ರೆ ಪಾತ್ರೆ ಅಥವಾ ಒಂದು ತಂಬಿಗೆ ತರ. ಕನಕ ಪಾತ್ರಕ್ಕೆ ಉಪಾಯಂ ಇಲ್ಲ. ಉಪಾಯಂ ಅಂದ್ರೆ ಯೋಚನೆ ಅಥವಾ ಒಂದು ದಾರಿ ಕಾಣದೇ ಇರುವಂತಹ ಮನಸ್ಥಿತಿ. ಅಯ್ಯೋ, ದ್ರೋಣಾಚಾರ್ಯ ಬರ್ತದಾನೆ, ಅದರಲ್ಲೂ ದ್ರವ್ಯಾರ್ಥಿಯಾಗಿ ಬರ್ತದಾನೆ, ಆತನಿಗೆ ಸತ್ಕಾರ ಮಾಡೋದಕ್ಕೆ, ನೀರನ್ನು ಕೊಡೋದಕ್ಕೆ ನನ್ನ ಬಳಿ ಏನಿಲ್ಲ ಅಂತ ಹೇಳ್ತಿದ್ದಾರೆ ಭಾರ್ಗವ. ಕನಕ ಪಾತ್ರ. ಕನಕ ಪಾತ್ರಕ್ಕೆ ಆಲೋಚನೆ ಸಿಗದೆ, ಉಪಾಯ ದಾರಿ ಕಾಣದೆ ಏನ್ ಮಾಡಿಬಿಟ್ರು? ಅಪ್ಪುದರಿಂ. ಅಪ್ಪುದರಿಂ ಆದ್ದರಿಂದ, ಬರ್ಕೊಳೋದಾದ್ರೆ ಬರ್ಕೊಂಬಿಡಿ. ಅಪ್ಪುದರಿಂ ಅಂದ್ರೆ ಏನು? ಆದ್ದರಿಂದ ಮೃತ್ಪಾತ್ರದೊಳ್ ಆರ್ಗ್ಯಂ ಎತ್ತಿ ಪೂಜಿಸಿ. ಬಂದಂತ ಸಂದರ್ಭದಲ್ಲಿ ಯಾರ ಬಳಿ? ಪರಶುರಾಮರ ಬಳಿ ಕನಕದ ಪಾತ್ರೆ ಇಲ್ಲ, ಬಂಗಾರದ್ದು ಬೆಲೆ ಬಾಳುವಂತಹ ಯಾವ ತಂಬಿಗೆಗಳು ಇರಲಿಲ್ಲ. ಅದರ ಬದಲಿಯಾಗಿ ಎದರಲ್ಲಿ ನೀರನ್ನ ಕೊಡ್ತಾರಂತಂದು ಹೇಳಿದ್ರೆ ಮೃತ್ಪಾತ್ರ. ಇದು ಗೊತ್ತಿರಬೇಕು ಮಕ್ಕಳೇ. ಮೃತ್ಪಾತ್ರ ಅಂತ ಹೇಳಿದ್ರೆ ಮಣ್ಣಿನ ಪಾತ್ರೆ ಅಥವಾ ಮಣ್ಣಿನಿಂದ ಮಾಡಿದಂತಹ ಒಂದು ಪಾತ್ರೆ ಅಥವಾ ಮಡಿಕೆ. ಆರ್ಗ್ಯಂ ಎತ್ತಿ, ಇದು ಒಂದು ಬಹಳ ಇಂಪಾರ್ಟೆಂಟ್ ಮಕ್ಕಳೇ. ಆರ್ಘ್ಯಂ. ಆರ್ಘ್ಯಂ ಅಂತ ಹೇಳಿದ್ರೆ ಪವಿತ್ರ ಜಲ ಅಥವಾ ಶ್ರೇಷ್ಠವಾದ ನೀರು. ಯಾವುದಾದ್ರೂ ಪೂಜಾ ಕೈಂಕರ್ಯಗಳಿಗೆ ಅಥವಾ ಸೇವಿಸೋದಿಕ್ಕೆ, ಕುಡಿಯೋದಿಕ್ಕೆ ಬಳಸುವಂತಹ ಬಹಳ ಶ್ರೇಷ್ಠವಾದ ನೀರು. ಆರ್ಘ್ಯಂ ಎತ್ತಿ. ಆರ್ಘ್ಯಂ ಅಂದ್ರೆ ಏನರ್ಥ? ಪವಿತ್ರ ಜಲ. ಮೃತ್ಪಾತ್ರ. ಮೃತ್ಪಾತ್ರ ಅಂದ್ರೆ ಮಣ್ಣಿನ ಪಾತ್ರೆ. ಅಂದ್ರೆ ಭಾರ್ಗವ ಅಥವಾ ಪರಶುರಾಮ ಬಂದಂತಹ ದ್ರೋಣಾಚಾರ್ಯರಿಗೆ ನೀರನ್ನ ಕೊಡೋದಕ್ಕೆ ತಮ್ಮ ಬಳಿ ಚಿನ್ನದ ಅಥವಾ ಬಂಗಾರದ ಪಾತ್ರೆಗೆ ದಾರಿ ಕಾಣದೆ, ಉಪಾಯ ಯೋಚನೆ ಒಳಿದೆ ಇಲ್ಲದೆ ಇದ್ದುದಕ್ಕೋಸ್ಕರ ಎದರಲ್ಲಿ ಆರ್ಘ್ಯವನ್ನ ಕೊಡ್ತಾರೆ? ಮೃತ್ಪಾತ್ರದೊಳ್, ಮಣ್ಣಿನ ಪಾತ್ರೆಯಲ್ಲಿ ನೀರನ್ನ ಕೊಟ್ಟು ಏನ್ ಮಾಡಿದ್ರು? ಪೂಜಿಸಿ, ಅವರಿಗೆ ಗೌರವ ಸತ್ಕಾರಗಳನ್ನ ಮಾಡ್ತಾರೆ. ಈಗ ಮೊದಲನೇ ಪ್ಯಾರ ನಿಮಗೆ ಅರ್ಥ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ಗುರು ದ್ರೋಣಾಚಾರ್ಯ ಜೀವನದಲ್ಲಿ ಬಡತನ ಒದಗಿದೆ. ಬಡತನ ಒದಗಿದ್ದಕ್ಕೋಸ್ಕರ ಮಗ ಅಶ್ವತ್ಥಾಮನನ್ನ ಕರ್ಕೊಂಡು ಎಲ್ಲ ಕಡೆ ತಿರುಗಾಡಿ ಮೊದಲು ಯಾರ ಬಳಿಗೆ ಬರ್ತಾರೆ? ಗುರು ಪರಶುರಾಮನ ಬಳಿಗೆ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಸತ್ಕಾರಕ್ಕೆ ಶ್ರೇಷ್ಠವಾದ ಬಂಗಾರದ ಪಾತ್ರೆ ಇಲ್ಲದಕ್ಕೋಸ್ಕರ ತಮ್ಮ ಬಳಿ ಇದ್ದಂತಹ ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ಕೊಟ್ಟು ಸತ್ಕಾರಕ್ಕೆ ಗೌರವಿಸ್ತಾರೆ. ಇದು ಮೊದಲನೇ ಪ್ಯಾರಾದಲ್ಲಿ ಇರುವಂತಹ ವಿಷಯ ಮಕ್ಕಳೇ. ಇದು ನಿಮಗೆಲ್ಲರಿಗೂ ಕೂಡ ಅರ್ಥ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ಮುಂದಿನ ಪದ್ಯದ ಭಾಗವನ್ನು ನಾವು ಮುಂದಿನ ಚರಣಗಳನ್ನು ಮುಂದಿನ ವಿಡಿಯೋದಲ್ಲಿ ಅವುಗಳನ್ನು ತಿಳಿಯೋಣ ಅನ್ನೋ ಮಾತನ್ನು ಹೇಳ್ತಾ, ಯಾರೆಲ್ಲ ಇಲ್ಲಿಯವರೆಗೂ ನನ್ನ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ, GMV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ.
ಹಾಗೆಯೇ ಇಷ್ಟವಾದಲ್ಲಿ ಲೈಕ್ ಮಾಡಿ. ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ನಿಮ್ಮ ಸಲಹೆಗಳ ರೂಪದಲ್ಲಿ ಕಾಮೆಂಟ್ಸ್ ಮೂಲಕ ತಿಳಿಸಿ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, SSLC ಮಕ್ಕಳಿಗೆ ಇದನ್ನು ನೀವು ಎಲ್ರಿಗೂ ಕೂಡ ತಲುಪಿಸೋ ರೀತಿಯಲ್ಲಿ ಶೇರ್ ಮಾಡಿ ಅನ್ನೋ ಮಾತನ್ನು ಹೇಳ್ತಾ ಮುಂದಿನ ಪದ್ಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.